ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ. ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಸಹೋದರರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಜಿ ಅಲ್ಹಾಜ್ ತ್ವಾಕ ಅಹಮದ್ ಮುಸ್ಲಿಯಾರ್ ಮತ್ತು ಉಡುಪಿ ಜಿಲ್ಲಾ ಕಾಜಿ ಅಲ್ಹಾಜ್ ಮಾಣಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಇವರ ಆಶೀರ್ವಾದದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಅಸಂವಿಧಾನಿಕ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಸಮಾವೇಶ 2025 ಏಪ್ರಿಲ್ 11 ಶುಕ್ರವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಕೆಸಿ ರೋಡ್ ಜಂಕ್ಷನ್ ಅಲ್ ಮುಬಾರಕ್ ಜುಮಾ ಮಸೀದಿಯ ಬಳಿ ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನಾ ಸಮಾವೇಶದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಯುಕ್ತ ನಾಗರಿಕ ವೇದಿಕೆ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕು ಮಟ್ಟದಿಂದ 1500-2000 ಜನಸಂದಣಿ ಸೇರುವ ಎಲ್ಲ ಸಾಧ್ಯತೆಗಳು ಇವೆ. ಸಮಾವೇಶದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಮಸೀದಿ, ಮದ್ರಸಾ, ಸಂಘ ಸಂಸ್ಥೆಯ ಸಂಘಟನೆಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಮುಸ್ಲಿಂ ಸಮುದಾಯದ ಉಲೆಮಾಗಳು, ಮತ ಪಾಂಡಿತ್ಯರು, ಸಮುದಾಯದ ನಾಯಕರು, ಸಾಮಾಜಿಕ ಕಾರ್ಯಕರ್ತರು, ಹಿತಚಿಂತಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಮುಸ್ಲಿಂ ಸಮುದಾಯ ಈ ಅಸಂವಿಧಾನಿಕ ಕಾಯ್ದೆಯನ್ನು ಸಂಪೂರ್ಣವಾಗಿ ವಿರೋಧಿಸ್ತಾ ಇದೆ ಎಂಬ ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಲಿದ್ದೇವೆ. ಸಮಾವೇಶದಲ್ಲಿ ಕೆಸಿ ರೋಡ್ ಮಸೀದಿ ಸಂಯುಕ್ತ ಉಪಕಾಜಿ ಅಲ್ಹಾಜ್ ಕೆಪಿ ಹುಸೇನ್ ಸಹದಿ ಮತ್ತು ಸೈಯದ್ ಅಮೀರ್ ತಂಗಲ್ ಕಿನ್ಯಾ ಇವರು ನೇತೃತ್ವವನ್ನು ವಹಿಸಲಿದ್ದಾರೆ. ಕೆಸಿ ರೋಡ್ ಜುಮಾ ಮಸೀದಿ ಖತೀಬರಾದ ಮೌಲಾನಾ ಮುನೀರ್ ಸಕಾಫಿ ಇವರು ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ. ಪ್ರಾಸ್ತಾವಿಕವಾಗಿ ಜನಾಬ್ ಮುಜಫರ್ ಅಹಮದ್ ಖ್ಯಾತ ವಕೀಲರು, ಹೈಕೋರ್ಟ್ ಬೆಂಗಳೂರು ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಅಲಿ ತುರ್ಕಲ್ಕೆ, ಮೊಹಮ್ಮದ್ ಅಲಿ ತುರ್ಕಲ್ಕೆ ರಾಜ್ಯ ಕಾರ್ಯದರ್ಶಿಗಳು SSF ಇವರು, ಅದು ಅಲ್ಲದೆ ಮುಸ್ತಾಕ್ ಎನ್ನಬೇಲ್ ಸಾಹಿತಿಗಳು, ಯಾಕೂಬ್ ಕಲ್ಲರ್ಪೆ SKSSM, AK ಕುಕ್ಕಿಲ ಪ್ರಧಾನ ಸಂಪಾದಕರು, ಸಲ್ಮಾನ್ ಗಾ ನ್ಯೂಸ್, ಸೈಫುಲ್ಲಾ ತಂಗಲ್, IUML ಮಂಜೇಶ್ವರ ಮಂಡಲ ಕೋಶಾಧಿಕಾರಿ, ಅಡ್ವೊಕೇಟ್ ಹನೀಫ್ ಉದವಿ ಪಲ್ಲಂಗೋಡ್, ಮೌಲಾನಾ ಅಬ್ದುಲ್ ರಶೀದ್ ಝೈನಿ ಖ್ಯಾತ ಭಾಷಣಕಾರರು ಮತ್ತು ರಾಜ್ಯ ನಾಯಕರು, ಕರ್ನಾಟಕ ಮುಸ್ಲಿಂ ಜಮಾತ್, ರಿಯಾಜ್ ಕಡುಂಬು ರಾಜ್ಯ ಕಾರ್ಯದರ್ಶಿ STPI, ಪ್ರಧಾನ ಭಾಷಣಕಾರರಾಗಿ ಸುಧೀರ್ ಕುಮಾರ್ ಮರೋಳಿ ಅಡ್ವೊಕೇಟ್ ಮತ್ತು APCR ಸ್ಟೇಟ್ ಪ್ರೆಸಿಡೆಂಟ್ ವಕ್ತಾರರು ಇವರು ಮುಖ್ಯ ಭಾಷಣ ಮಾಡಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದವರು ನಮ್ಮ ಬಲಬದಿಯಿಂದ ಉಪಾಧ್ಯಕ್ಷರು ಅಬ್ಬಾಸ್ ಅಲಿ ಬೆರಿಬೇಲ್, ಮೈಸಲ್ ಸಲಾಮುಚ್ಚಿಲ್ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷರು ಸಂಘಟನಾ ಅಧ್ಯಕ್ಷರು ಅಬ್ದುಲ್ ಸಲಾಂ ಯು, ಅದೇ ಪ್ರಕಾರ ಇರ್ಷಾದ್ ಅಜ್ಜಿನಡ್ಕ ಸಂಚಾಲಕರು ಹಾಗೂ ನಮ್ಮ ಸಂಸ್ಥೆಯ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದಂಥ ಸಿದ್ದಿಕ್ ತಲಪಾಡಿಯವರು. ತಾರೀಕಿಗೆ ನಡೆಯುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಸಹಸ್ರಾರು ನಾಗರಿಕರು ಭಾಗವಹಿಸಬೇಕಾಗಿ ಮೂಲಕ ವಿನಂತಿಯನ್ನು ಮಾಡುತ್ತಾ, ಕೇಂದ್ರ ಸರ್ಕಾರ ಅನಗತ್ಯವಾಗಿ ಜಾರಿಗೆ ತಂದಂತಹ ಈ ಕಾನೂನನ್ನು ಯಾವುದೇ ಮುಲಾಜಿಲ್ಲದೆ ನಾವು ತಿರಸ್ಕರಿಸುವುದಾಗಿ ಒಕ್ಕರವಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಕೇಂದ್ರ ಸರ್ಕಾರ ಯುವಕರಿಗೆ ಕೆಲಸ ಕೊಡೋದರಲ್ಲಿ ವಿಫಲವಾಗಿದೆ. ಇಂಥ ಹಲವಾರು ವಿಷಯಗಳಲ್ಲಿ ವಿಫಲವಾದಾಗ ಇಂಥ ಅನಗತ್ಯ ಕಾಯ್ದೆಗಳನ್ನು ತಂದು ಜನರನ್ನು ಗೊಂದಲದಲ್ಲಿ ಇಡಲಿಕ್ಕೆ ಮಾತ್ರ ಇಂಥ ಕಾಯ್ದೆಗಳನ್ನು ತಂದಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಆದ್ದರಿಂದ ಈ ಕಾಯ್ದೆಯನ್ನು ನಾವು ಯಾವುದೇ ಮುಲಾಜಿಲ್ಲದೆ ತಿರಸ್ಕರಿಸ್ತೇವೆ ಅಂತ ಈ ಪತ್ರಿಕಾ ಮಾಧ್ಯಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗೆ ತೊಂದರೆ ಏನಾಗಿದೆ ಅಂತ, ಈ ಕಾಯ್ದೆ ತರುವ ಅಗತ್ಯವಾದರೆ ಏನಿತ್ತು? ಇಷ್ಟು ವರ್ಷದಿಂದ ವಕ್ಫ್ ಭೂಮಿಯಲ್ಲಿ, ವಕ್ಫ್ ಭೂಮಿ ಯಾರದ್ದು ಕಿತ್ಕೊಂಡಿದ್ದಲ್ಲ, ಯಾವ ಇನ್ನೊಂದು ಸಮುದಾಯದಿಂದ ಬಲಾತ್ಕಾರವಾಗಿ ಪಡ್ಕೊಂಡಿದ್ದಲ್ಲ, ಮುಸ್ಲಿಂ ಸಮುದಾಯದವರೇ ಮುಸ್ಲಿಮರ ಹೇಳಿಕೆಗಾಗಿ ದಾನ ನೀಡಿದಂಥ ಭೂಮಿಯನ್ನು ಅದಕ್ಕೊಂದು ಆ ಭೂಮಿಗೆ ಮಾತ್ರ ಒಂದು ಕಾನೂನನ್ನು ತರುವುದು, ಅದಕ್ಕೆ ಸರ್ಕಾರದ ಅನುಮತಿ ಇಲ್ಲದೆ ಯಾವುದನ್ನು ಮಾಡಕೂಡಂತ ಹೇಳುವುದು, ದಬ್ಬಾಳಿಕೆ ಮಾಡುವುದು, ಇದೆಲ್ಲ ಅನಗತ್ಯವಾದ ಕಾನೂನು ಅಂತ ಹೇಳಲಿಕ್ಕೆ ಬಯಸ್ತೇವೆ. ಈ ಕಾನೂನು ತರುವ ಅಗತ್ಯನೇ ಇರಲಿಲ್ಲ, ಮತ್ತು ಯಾವ ತೊಂದರೆ ಅಂತ ಕೇಳುವ ಅಗತ್ಯನೂ ಬರೋದಿಲ್ಲ. ಯಾಕೆಂತ ಹೇಳಿದರೆ, ಇಷ್ಟು ವರ್ಷದಿಂದ ವಕ್ಫ್ ಭೂಮಿಯನ್ನು ಇನ್ನೊಬ್ಬರೇ ನುಂಗಿದ್ದಾರೆ ಹೊರತು ವಕ್ಫ್ ಸಂಸ್ಥೆಯು ಯಾರ ಭೂಮಿಯನ್ನಾಗಲಿ, ಸರ್ಕಾರದ ಭೂಮಿಯನ್ನಾಗಲಿ, ಯಾವ ದೇವಸ್ಥಾನದ ಭೂಮಿಯನ್ನಾಗಲಿ, ಯಾವ ಚರ್ಚೆ ಭೂಮಿಯನ್ನಾಗಲಿ, ಜನಸಾಮಾನ್ಯರ ಭೂಮಿಯನ್ನು ನುಂಗಿದ್ದಿಲ್ಲ. ವಕ್ಫ್ ಭೂಮಿಯನ್ನೇ ನುಂಗಿದ್ದೇ ವಿನ ವಕ್ಫ್ ಯಾರಿಗೆ ಇವತ್ತಿನವರೆಗೆ ತೊಂದರೆ ಕೊಡಲೇ ಇಲ್ಲ. ಇದು ಯಾಕೆಂತ ಹೇಳಿದರೆ,
ಜನರನ್ನು ಗೊಂದಲದಲ್ಲಿಡುವ ಒಂದೇ ದೃಷ್ಟಿಯಿಂದ ಈ ಕಾನೂನನ್ನು ತಂದಿದ್ದಾರೆ ಅಷ್ಟೇ. ಯಾಕೆಂದರೆ ಎಲ್ಲ ರಂಗದಲ್ಲೂ ವಿಫಲವಾದಾಗ ಯಾವುದಾದ್ರೂ ಜನರಿಗೆ ತೋರಿಸ್ಬೇಕಲ್ಲ, ಆ ತೋರಿಸಲಿಗೋಸ್ಕರ ಈ ಕಾನೂನನ್ನು ತಂದು ಜನರನ್ನು, ಯಾಕೆಂದರೆ ಅಮಾಯಕ ಹಿಂದೂಗಳು ಹೌದು ಇಷ್ಟೊಂದು ಲಕ್ಷಗಟ್ಟಲೆ ಎಕರೆ ಭೂಮಿ ಇವರಿಗೆ ಹೇಗೆ ಬಂತು ಅಂತ ಅದನ್ನು ನಿಜವಾಗಿಯೂ ಅದನ್ನು ತಿಳಿಸಿಕೊಡುವ ಕಾರ್ಯಕ್ರಮ ಕೂಡ ಮುಸ್ಲಿಂ ಸಮುದಾಯದ ಆಗಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಯಾರತ್ತೂ ಇದು ಕಿತ್ಕೊಂಡಂಥ ಭೂಮಿಯಲ್ಲ, ಜನಸಾಮಾನ್ಯರು ಮುಸ್ಲಿಂ ಸಮುದಾಯದ ಮುಸ್ಲಿಮರು ದಾನ ಕೊಟ್ಟಂತಹ ಭೂಮಿ. ಈ ಭೂಮಿಯನ್ನು ಇನ್ನೊಬ್ಬರು ಆಕ್ರಮಿಸಿದ ಹೊರತು ವಕ್ಫ್ನವರು ಯಾವುದೇ ಯಾರ ಹಕ್ಕನ್ನು ಕಸಿದುಕೊಳ್ಳಲಿಲ್ಲ, ಕಸಿಯುವ ಅವಶ್ಯಕತೆಯೂ ಇಲ್ಲ. ಖಂಡಿತವಾಗಿಯೂ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಲ್ರೆಡಿ ಅನೌನ್ಸ್ ಕೂಡ ಮಾಡಿದೆ. ರಾಷ್ಟ್ರಾದ್ಯಂತ ಯಾವ ನಮ್ಮ ಈ ಕಾಯ್ದೆಯನ್ನು ಹಿಂಪಡೆಯುವವರೆಗೂ ನಿರಂತರವಾಗಿ, ಈಗ 11 ತಾರೀಕೇನು ನಾವು ಶುರು ಮಾಡ್ತಾ ಇದ್ದೀವಿ, ಇದು ಅಂತ್ಯ ಅಲ್ಲ. ಕಾಯ್ದೆಯನ್ನು ಹಿಂಪಡೆಯುವವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ದೇಶಾದ್ಯಂತ. ನಮಗೆ ಒಂದು ತುಂಬ ಖುಷಿ ವಿಷಯ ಅಂತ ಹೇಳಿದರೆ ಅಹಿಂದ ಸಹೋದರರು 100% ಬೆಂಬಲವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಅದೇ ದಲಿತ ಸಂಘಟನೆಯವರು ಇನ್ನು ಹೇಳಿದ ನ್ಯಾಯಯುತವಾಗಿ ನ್ಯಾಯಕ್ಕಾಗಿ ಹೋರಾಡುವಂಥ ಮಾನವೀಯತೆ ಉಳ್ಳಂಥ ಹಲವಾರು ಜನರು ಸಮುದಾಯದವರು ನಮಗೆ ಈ ತಪ್ಪು ಕಾಯ್ದೆಗೆ ನಮ್ಮ ಸಪೋರ್ಟ್ ನಿಮಗೆ ಇದೆ ಅಂತ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ಹೃದಯದಿಂದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಸಂವಿಧಾನದ 1995 ಬಂದಂತಹ ಆಯ್ಕೆಯನ್ನು ಆತುರವಾಗಿ ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಯಾವ ನಿಯಮಾವಳಿ ಗೊತ್ತಾಗ್ತಾ ಇಲ್ಲ. ನಮ್ಮ ಸಹೋದರಗಳಾಗಿ ಉಳಿದೆಲ್ಲ ನಿರುದ್ಯೋಗ ಆಗಿರ್ಬೋದು, ಇಲ್ಲಂದ್ರೆ ಅನನುಕೂಲರಾಗಿರ್ಬೋದು ಇರುವಂತಹ ಈ ಸಂದರ್ಭದಲ್ಲಿ ಇಂತಹ ಒಂದು ಕಾನೂನನ್ನು ತಂದು ಜನರ ಗೊಂದಲಕ್ಕೆ ತೆರೆ ಮಾಡಿಕೊಡುವಂತಹ ಒಂದು ನೀತಿಯಾಗಿದೆ. ಇದನ್ನು ದೇಶಾದ್ಯಂತ ನಾವು ಪ್ರತಿಭಟಿಸುತ್ತಾ ನಾವು ಗಲ್ಲಿಗಳಲ್ಲಿ ಇದನ್ನು ಈ ಒಂದು ಹೋರಾಟದ ಕಿಚ್ಚನ್ನು ನಾವು ಹೆಚ್ಚಿಸುವಂತಹ ದಿನಗಳು ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಈ ಒಂದು ಹೋರಾಟ ಇದು ಆರಂಭವಾಗಿದೆ. ಇದು ನಮ್ಮ ಈ ಒಂದು ಸಣ್ಣ ಕಾಲದಿಂದ ಆರಂಭ ಮಾಡಿಕೊಂಡು ನಾವು ದೇಶಾದ್ಯಂತ ಈ ಒಂದು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಎಂದು ಯಾತಸ್ವರ್ಗ ಬಂದಿದೆ ಅಂತ ಹೇಳಿದರೆ ಎಲ್ಲ ವಿಷಯದಲ್ಲೂ ಕೇಂದ್ರ ಸರ್ಕಾರ ವಿಫಲವಾಗಿದೆ. 11 ವರ್ಷ ಆಡಳಿತ ಮಾಡಿ ಖಾಲಿ ಮುಸ್ಲಿಮರವರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದ್ದೇ ಹೊರತು ಬೇರೆ ಯಾವುದೇ ಒಳ್ಳೆಯ ಯಾವುದು ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಫಸ್ಟಾಗಿ ಒಂದು ತಲಾಖಿನ ವಿಷಯವಾಗಿ ಒಂದು ಕಾಯ್ದೆಯನ್ನು ತಂದು ಅದನ್ನು ಜಾರಿ ತಂದರು. ಎರಡನೇದಾಗಿ ಈಗ ಇದಕ್ಕಾಗಿ ಬಂದಿದ್ದಾರೆ ವಕಫ್ನ 32 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಈ ಮುಸ್ಲಿಂ ವಕಫ್ ಬೋರ್ಡ್ ಅಂಡರ್ಲಿದೆ. ಅದರಲ್ಲಿ ಈಗ 9 ಲಕ್ಷ ಹೆಕ್ಟೇರ್ ಭೂಮಿ ಮಾತ್ರ ಅದು ವಕಫ್ನ ಆಡಳಿತ ಮಂಡಳಿಯಲ್ಲಿ ಇರುತ್ತೆ, ಬಾಕಿ ಎಲ್ಲರೂ ಯಾರ ಕೈಯಲ್ಲಿ ಉಂಟು ಅಂತೇಳಿ ಇದನ್ನು ದೂರದೃಷ್ಟಿ ಇಟ್ಕೊಂಡು ಈ ಕಾನೂನು ತಂದಿದ್ದಾರೆ. ಅದರಲ್ಲಿ 14 ಮತ್ತು 26ನೇ ಒಂದು ಪರಿಚಯದ ಅಡಿಯಲ್ಲಿ ಅದು ತಿದ್ದುಪಡಿ ಆಗಬೇಕಿತ್ತು ಅಂತ ಅವರ ಒಂದು ವಾದ. ಆ 14 ಮತ್ತು 26ನೇ ವಿಧಿ ಏನು ಅಂತ ಹೇಳಿ ಸರ್ಕಾರ ಅದರ ಸ್ಪಷ್ಟೀಕರಣ ಇನ್ನೂ ಸಹ ಕೊಟ್ಟಿಲ್ಲ. ಆದ್ದರಿಂದ ನಾವು ಈಗ ಈ ಕಾನೂನಿನ ವಿರುದ್ಧವಾಗಿ 11 ತಾರೀಕಿನಿಂದ ಆರಂಭವಾದರೂ ಸಹ ಈ ಕಾನೂನು ಎಲ್ಲಿ ತನಕ ನಾವು ಹೋರಾಟ ಅಂತ ಹೇಳಿದ್ರೆ ಈ ಕಾನೂನು ಹಿಂಪಡೆಯೋ ತನಕ ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ನಮಗೆ ಪರ್ಸನಲ್ ಲಾ ಬೋರ್ಡ್ ಅವರು ಈಗ ತಾನೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದೇ ಥರ ನಾವು ಇನ್ನು ಮುಂದೆ ಈ ಹೋರಾಟವನ್ನು ಮುಂದೆ ಖಂಡಿತವಾಗಿಯೂ ನೋಡಿ, ಪ್ರಥಮವಾಗಿ ಈ ಕಾಯ್ದೆ ತರುವ ಅಗತ್ಯ ಏನಿತ್ತು ಅಂತ, ಕಾಯ್ದೆಯಿಂದ ಜನರಿಗೆ ಬರೀ ಮುಸ್ಲಿಂ ಸಮುದಾಯಕ್ಕೆ ಮಾತ್ರ, ಮುಸ್ಲಿಮರನ್ನು ಮಾತ್ರ ನೋಯಿಸಲು. ಯಾಕೆ ಇನ್ನಿತರ ಸಮುದಾಯದ ಬಗ್ಗೆ ಅವರಿಗೆ ಆಸ್ತಿ ಇಲ್ವಾ, ಅವರಿಗೆ ಲಕ್ಷಾಂತರ ಎಕರೆ ಭೂಮಿ ಇಲ್ವಾ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಇಲ್ವಾ, ಜೈನ ಸಮುದಾಯಕ್ಕೆ ಇಲ್ವಾ, ಒಕ್ಕಲಿಗ ಸಮುದಾಯಕ್ಕೆ ಇಲ್ವಾ, ಲಿಂಗಾಯತ ಸಮುದಾಯಕ್ಕೆ ಇಲ್ವಾ, ದೊಡ್ಡ ದೊಡ್ಡ ಮಠಗಳಿಲ್ವಾ, ಎಲ್ಲ ಸಮುದಾಯಕ್ಕೆ ಬರೀ ಇದು ಬೇಕಾದರೆ ಎಲ್ಲೂ ದಾನ ಕೊಟ್ಟಂತಹ ಭೂಮಿ ಅಕ್ರಮವಾಗಿ ಪಡೆದುಕೊಂಡದ್ದೇ ಅಲ್ಲ. ಈ ಕಾಯ್ದೆಯಿಂದ ಖಂಡಿತವಾಗಿಯೂ ಮುಸ್ಲಿಮರಿಗೆ ತುಂಬ ನೋವಾಗಿದೆ ಮಾತ್ರ ಅಲ್ಲ, ಇದು ದೇವರು ಕೂಡ ಕ್ಷಮಿಸಿರೋದಂತಲ್ಲ. ತಮ್ಮ ಅಧಿಕಾರಕ್ಕೋಸ್ಕರ, ತಮ್ಮ ಉಳಿವಿಗೋಸ್ಕರ ಈ ಥರ ಅನ್ಯಾಯ ಮಾಡಿಕೊಂಡು ಒಂದು ಸಮುದಾಯದ ಮೇಲೆ ಕುದುರೆ ಸವಾರಿ ಮಾಡೋದಾದರೆ ಖಂಡಿತವಾಗಿ ಅದರ ಪ್ರತಿಫಲವನ್ನು ಕೂಡ ಯಾರೆಲ್ಲ ಇದಕ್ಕೆ ಶ್ರಮಿಸಿದ್ದಾರೆ ಅವರು ಮುಂದೆ ಅವರಿಗೆ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಈ ಕಾಯ್ದೆಯಿಂದ ನಮಗೆ ನಮ್ಮ ಭೂಮಿಯನ್ನು ನಾವು
ಇನ್ನೊಬ್ಬರ ಅನುಮತಿ ಕೇಳುವಂಥದ್ದು. ಈಗ ಕಾಯ್ದೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ನೀವು ಕೇಳಿದಿರಿ, ನಮ್ಮ ಮನೆಯಲ್ಲಿ ನಾವು ವಾಸ ಮಾಡಲು ಇನ್ನೊಬ್ಬರ ಅನುಮತಿ ಕೇಳಿದಾಗ ಆಯಿತು. ಕಾನೂನು ಬಂದರೆ ಏನಾಗ್ತದೆ ಅಂತ ಕೇಳ್ತಾರಲ್ಲ, ವಕ್ಫು ಭೂಮಿಯನ್ನ ಯಾವುದಾದ್ರೂ ಮಸೀದಿಗೆ ಇನ್ನಿತರ ಸಮುದಾಯದ ಒಳಿತಿಗಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾದ ನೂರಾರು ಇದನ್ನು ತೋರಿಸಬೇಕು, ದಾಖಲೆಗಳನ್ನ ತೋರಿಸಬೇಕು, ಅವರ ಅನುಮತಿ ಪಡಿಬೇಕು. ಇದೆಲ್ಲ ಯಾಕೆ? ನಮ್ಮ ಭೂಮಿಯನ್ನು ನಾವು ಬೇಕಾದಾಗ ಯೂಸ್ ಮಾಡ್ತೀವಿ, ನಾವು ಬೇಕಾದಾಗ ಉಪಯೋಗ ಮಾಡ್ತೀವಿ, ಬಡವರ ಕಲ್ಯಾಣಕ್ಕಾಗಿ ಅದನ್ನು ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ ಇನ್ನೊಬ್ಬರ ಅನುಮತಿ ಬೇಕಾ? ಓಕೆ, ದೇಶಾದ್ಯಂತ ಎಲ್ಲ ಸಮುದಾಯಕ್ಕೆ ಕಾನೂನು ತಂದರೆ ಅದನ್ನು ನಾವು ಒಪ್ಪಲಿಕ್ಕೆ ತಯಾರಿದ್ದೇವೆ. ಬರೀ ಮುಸ್ಲಿಂ ಅಂತಲ್ಲದೆ ಬೇರೆ ಏನು ಈ ಕೇಂದ್ರ ಸರ್ಕಾರ ಬಂದಾಗಿರೋದು ನಾವು ನೋಡ್ತಾ ಇದ್ದೀವಿ. ಬರೇ ಮುಸ್ಲಿಮರ ಬಗ್ಗೆ ಕಾಳಜಿ ಅಲ್ಲದೆ ಮುಸ್ಲಿಮರನ್ನು, ಯಾಕೆಂದರೆ ಮುಸ್ಲಿಮರನ್ನು ಹೈಲೈಟ್ ಮಾಡ್ತಾ ಇದ್ರೆ ಮಾತ್ರ ಅವರಿಗೆ ಓಟು. ಇವತ್ತು ನಿರುದ್ಯೋಗಿಗಳ ಸಂಖ್ಯೆ ಎಷ್ಟಾಗಿದೆ ಅಂತ ಪತ್ರಕರ್ತರದ ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಹೊಸ ಯಾವುದೇ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಾಗ್ತಾ ಇಲ್ಲ, ಕೆಲಸದ ಜನರಿಗೆ ಹಣಕಾಸಿನ ಕೊರತೆ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ಮರೆಮಾಚಲು ಒಂದೇ ದಾರಿ ಅಂತ ಹೇಳಿದರೆ ಅದು ಮುಸ್ಲಿಂ. ನಿರಂತರವಾಗಿ 10 ವರ್ಷದಿಂದ ನಾವು ಅನುಭವಿಸ್ತಾ ಬಂದಿದ್ದೀವಿ. ಆದರೆ ನಾವು ಯಾವುದಕ್ಕೂ ಹಿಂದೆ ತಿರುಗಿ ನೋಡುವವರಲ್ಲ. ಹೇಗೆ ಮುಂದೆ ಹೆಜ್ಜೆ ಇಟ್ಟಿದ್ದೀವಿ ಆ ಹೆಜ್ಜೆ ಇಟ್ಕೊಂಡೇ ಹೋಗ್ತೀವಿ. ಯಾಕೆಂದರೆ ನಾವು ಸ್ವತಂತ್ರಕ್ಕಾಗಿ ಅತ್ಯಧಿಕವಾದ ಜೀವವನ್ನು ಕೊಟ್ಟಂಥ ಸಮುದಾಯದಲ್ಲಿ ಹುಟ್ಟಿದ್ದೇ ನಮಗೆ ದೊಡ್ಡ ಗೌರವ. ಆದ್ದರಿಂದ ಈ ಕಾನೂನನ್ನು ನಾವು ಅದಕ್ಕೆ ಏನೇ ಅವರು ಶಿಕ್ಷೆ ಕೊಡೋದು ತಯಾರಿದೆ. ಯಾಕೆಂದರೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರಕ್ಕೆ ಹೋರಾಡುವಾಗ ಹಲವಾರು ಕಾರಣಗಳನ್ನಿಟ್ಟು ಸ್ವತಂತ್ರ ಹೋರಾಟಗಾರರನ್ನು ಚಿತ್ರಹಿಂಸೆ ನೀಡಿ ಕೊಂದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದ್ದರಿಂದ ಇಂಥ ಕಾಯ್ದೆ ಬರುವಾಗ ಅದು ಕಾನೂನಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವುದಾದರೆ ನಾವು ಅದನ್ನು ಎದುರಿಸಲಿಕ್ಕೆ ಸಿದ್ಧ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಖಂಡಿತವಾಗಿಯೂ ನಾವು ಇದೆಲ್ಲ ವರ್ಗವನ್ನು ಒಗ್ಗೂಡಿಸಿ ಹೋರಾಡಲಿಕ್ಕೆ ಮಾಡಿದಂಥ ಸಂಘಟನೆ. ಈಗ NRC ಸಂದರ್ಭದಲ್ಲಿ ಹುಟ್ಟಿದಂಥ ಸಂಘಟನೆ. ಆವತ್ತಿನಿಂದ ಯಾವ ಅಗತ್ಯವಿದ್ದಾಗ ಮಾತ್ರ ಈ ಸಂಘಟನೆಯಲ್ಲಿ ನಾವು ಎಲ್ಲರೂ, ಅದಕ್ಕೆ ಜಾತಿ ಧರ್ಮ ಇಲ್ಲ, ಸಂಘಟನೆ ವ್ಯಾಪ್ತಿ ಇಲ್ಲ, ಆ ವರ್ಗ ಈ ವರ್ಗ ಅಂತ ಇಲ್ಲ, ಪಕ್ಷ ಇದಿಲ್ಲ, ಯಾವುದೂ ಇಲ್ಲ. ಎಲ್ಲರೂ ಟೋಟಲ್ ಆಗಿ ಯಾರಿಗೆ ದೌರ್ಜನ್ಯ ಆಗಿದೆ ಅವರನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡೋ ಸಂಘಟನೆ ಆಗಿರುತ್ತೆ ಸಂಯುಕ್ತ ನಾಗರಿಕ ವೇದಿಕೆ.